ರಾಜ್ಯದಲ್ಲಿ ಮತ್ತೆ ಕಾವೇರಿ ನದಿ ಜಲ ವಿವಾದ ಉಂಟಾಗಿದೆ. ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಸಂಘರ್ಷಕ್ಕೆ, ವಾದ ವಿವಾದಗಳಿಗೆ ಇದು ದಾರಿ ಮಾಡಿಕೊಟ್ಟಿದೆ. ಜೊತೆಗೆ ಈ ಬಾರಿ ನೀರಿನ ಕೊರತೆಯಿಂದಾಗಿ, ಮಳೆಯ ಕೊರತೆಯಿಂದಾಗಿ ಬೆಂಗಳೂರಿಗೆ ಮತ್ತು ಮೈಸೂರು ಪ್ರಾಂತ್ಯದ ಅಂದರೆ ಬಯಲುಸೀಮೆಯ ವ್ಯಾಪ್ತಿಯಲ್ಲಿ ಮಂಡ್ಯ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರಿನ ಕೊರತೆ ಉಂಟಾಗಲಿದೆ. ಕೃಷಿಗೆ ಕಷ್ಟ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಉಂಟಾಗಿದೆ. ಸೊ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಮಳೆ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಆ ಸಮಸ್ಯೆ ಆಗಿರಲಿಲ್ಲ. ಅಗತ್ಯಕ್ಕಿಂತ ಜಾಸ್ತಿ ನೀರು ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗ್ತಾ ಇತ್ತು. ಆದರೆ ಈ ಬಾರಿ ಬರದ ಹಿನ್ನೆಲೆಯಲ್ಲಿ, ಮಳೆಯ ಅಭಾವದ ಹಿನ್ನೆಲೆಯಲ್ಲಿ ಈ ಸಮಸ್ಯೆ ಉಂಟಾಗಿದೆ. ಸೊ ಈ ಹಿಂದೆ ಸಾಕಷ್ಟು ಸಲ ಈ ರೀತಿ ಕಾವೇರಿ ವಿವಾದ ಉಂಟಾಗಿತ್ತು. ತೀವ್ರವಾಗಿ ಉಭಯ ರಾಜ್ಯಗಳ ಮಧ್ಯೆ ಸಂಘರ್ಷಕ್ಕೆ ದಾರಿಯಾಗಿದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಏನಿದು ಕಾವೇರಿ ವಿವಾದ, ಈ ರೀತಿಯ ಆದೇಶಗಳನ್ನು ಕೊಡುವರು ಯಾರು ಇತ್ಯಾದಿ ವಿಚಾರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಸದ್ಯಕ್ಕೆ ತಮಿಳುನಾಡಿಗೆ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಕಾವೇರಿ ನೀರು ನಿರ್ವಹಣಾ ಸಮಿತಿ ಶಿಫಾರಸು ಮಾಡಿದೆ. CWRC ಶಿಫಾರಸು ಮಾಡಿದೆ. ಇದನ್ನು ಕಾವೇರಿ ಜಲ ನಿಯಂತ್ರಣ ಪ್ರಾಧಿಕಾರ, ಒಂದು ಅಥಾರಿಟಿ ಇದೆ, CWMA, ಇದು ಎತ್ತಿ ಹಿಡಿದಿದೆ. ಆದೇಶವನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದೆ. ಕರ್ನಾಟಕ ಸರ್ಕಾರ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಸರ್ವಪಕ್ಷ ಸಭೆಯನ್ನು ಆಗಸ್ಟ್ 2ಕ್ಕೆ ನಾಡಿದ್ದು ಭಾನುವಾರ ಕರೆದಿದೆ. ಸರ್ವಪಕ್ಷ ಸಭೆಯ ನಿರ್ಧಾರ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಜೊತೆಗೆ ಮಂಡ್ಯ ಭಾಗದಲ್ಲಿ ಪ್ರತಿಭಟನೆ ತೀವ್ರವಾಗ್ತಾ ಇದೆ. ಸೊ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದೆ. ಇದರಲ್ಲೂ ಒಂದು ಸಣ್ಣ ಬದಲಾವಣೆ ಏನಂದರೆ, ಕಾವೇರಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ನಾರಾಯಣಗೌಡ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ತನ್ನದೇ ಆದಂತಹ ಒಂದು ಕಾರಣವನ್ನು ಕೊಟ್ಟಿದೆ. ಈಗಾಗಲೇ ನಾವು ಸಾಕಷ್ಟು ತೊಂದರೆಗೀಡಾಗಿದ್ದೇವೆ, ಬಂದಿನ ಮತ್ತಷ್ಟು ಸಮಸ್ಯೆ ಆಗುತ್ತೆ, ಅದರ ಬದಲು ನಾವು ನೇರವಾಗಿ ಯಾರಿಗೆ ತಲುಪಬೇಕು ಅವರಿಗೆ ಮೆಸೇಜನ್ನು ಪಾಸ್ ಮಾಡಬೇಕು ಅಂತ ನಾರಾಯಣಗೌಡ ಅವರು ಹೇಳಿದ್ದಾರೆ. ಸೊ ಇದು ಒಂದು ವಿಚಾರ. ಸೊ ಮತ್ತೊಂದು ಕಡೆ ಆಗಸ್ಟ್ 3ಕ್ಕೆ ತಮಿಳುನಾಡಿನ CM ಜೋಸೆಫ್ ವಿಜಯ್ ಬರುತ್ತೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಬಟ್ ಅದು ಇನ್ನೂ ಅನುಮಾನ ಇದೆ, ಕ್ಲಾರಿಟಿ ಇಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ದಿನೇ ದಿನೇ ಈ ವಿವಾದ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸೊ ಹಾಗಾದರೆ ಏನಾಗಿದೆ, ಕರ್ನಾಟಕದ ವಾದ ಏನು ಅಂತ ನೋಡಿದ್ರೆ, ಮಳೆಯ ಕೊರತೆಯಿಂದ ಅಣೆಕಟ್ಟೆಗಳಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಕಳೆದ 30 ವರ್ಷಗಳ ಸರಾಸರಿಗಿಂತ ಕಡಿಮೆ ನೀರು ಅಣೆಕಟ್ಟೆಯಲ್ಲಿ ಇದೆ. ತಮಿಳುನಾಡಿಗೆ ರಾಜ್ಯದಿಂದ ಹರಿಯುವ ನೀರಿನ ಜೊತೆಗೆ ಹಿಂಗಾರು ಮಳೆಯ ಪ್ರಯೋಜನ ಸಿಗುತ್ತೆ. ಮಳೆ ಚೆನ್ನಾಗಾದರೆ ಅವ್ರಿಗೆ ಅನುಕೂಲ ಆಗುತ್ತೆ. ಈಗಾಗಲೇ ತಮಿಳುನಾಡಿನ ಅಣೆಕಟ್ಟೆಗಳಲ್ಲಿ ಗಮನಾರ್ಹವಾದಂತಹ ನೀರಿನ ಪ್ರಮಾಣ ಇದೆ ಅಂತ ಕರ್ನಾಟಕ ವಾದವನ್ನು ಮಾಡ್ತಾ ಇದೆ. ಜೊತೆಗೆ ಇನ್ನೂ ಒಂದಷ್ಟು ಅಂಶಗಳಿದೆ. ಕರ್ನಾಟಕದ KRSನಲ್ಲಿ ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂಥ ಈ ಜಲಾಶಯದಲ್ಲಿ 36% ಮಾತ್ರ ನೀರು ಸಂಗ್ರಹ ಆಗಿದೆ. ಆ್ಯಕ್ಚುಲಿ ಜುಲೈ ಆಗಸ್ಟ್ ಟೈಮಲ್ಲಿ ಫುಲ್ ಆಗಬೇಕಿತ್ತು, ಆದರೆ ಕೇವಲ 36% ನೀರು ಸಂಗ್ರಹ ಆಗಿದೆ. ಹಾರಂಗಿಯಲ್ಲಿ 95%, ಕಬಿನಿಯಲ್ಲಿ 83%, ಹೇಮಾವತಿಯಲ್ಲಿ 67% ನೀರು ಸಂಗ್ರಹ ಆಗಿದೆ. ಸೊ ಇಂಥ ಒಂದು ಕೊರತೆಯ ಸಂದರ್ಭದಲ್ಲಿ 3,500 ಕ್ಯೂಸೆಕ್ ನೀರನ್ನು ಬಿಡುವಂತೆ ಪ್ರತಿ ದಿವಸ 15 ದಿವಸಗಳ ಕಾಲ ಬಿಟ್ಟರೆ 4.5 TMC ನೀರು ಹೋಗುತ್ತೆ ತಮಿಳುನಾಡಿಗೆ, ಸಮಸ್ಯೆ ಆಗುತ್ತೆ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಅಂತ ಕರ್ನಾಟಕ ಸರ್ಕಾರ ವಾದವನ್ನು ಮಾಡಿದೆ. ಈ ಹಿಂದೆ 2016, 2017, 2018 ಮತ್ತು 2023ರಲ್ಲಿ ಬರದ ಸಂದರ್ಭ ಇಂಥ ಆದೇಶಗಳು ಬಂದಿತ್ತು. ಸೊ ಕಳೆದ 3 ವರ್ಷಗಳಲ್ಲಿ ಮಳೆ ಚೆನ್ನಾಗಿತ್ತು. ಕಳೆದ ವರ್ಷ 177 TMC ಬದಲಿಗೆ 400 TMC ನೀರನ್ನು ತಮಿಳುನಾಡಿಗೆ ಕರ್ನಾಟಕ ಬಿಟ್ಟಿತ್ತು. ಸೊ ಇದೆಲ್ಲ ಅಂಕಿಅಂಶಗಳು. ಸೊ 2027 ಜೂನ್ ತನಕ ಕರ್ನಾಟಕಕ್ಕೆ ಕುಡಿಯುವ ನೀರಿನ ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ 40 TMC ನೀರು ಅಗತ್ಯ ಇದೆ. ಆದರೆ ಅದಕ್ಕೆ ಕೊರತೆ ಉಂಟಾಗಿದೆ ಇವಾಗ. ಸೊ ರಾಮನಗರ ಜಿಲ್ಲೆಯ ಮತ್ತೊಂದು ಕಡೆ ಎರಡನೇ ಸಂಗತಿ ಅಂದರೆ, ರಾಮನಗರ ಜಿಲ್ಲೆಯ ಕನಕಪುರ ಬಳಿ ಮೇಕೆದಾಟುವಿನಲ್ಲಿ ಕಾವೇರಿ ನದಿಗೆ ಅಣೆಕಟ್ಟನ್ನು ಮಾಡಿ ಅಲ್ಲಿ ಬೆಂಗಳೂರಿಗೆ ಮತ್ತು ರಾಮನಗರ ಸುತ್ತಮುತ್ತಲ ಪ್ರದೇಶಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆಗೆ ಒಂದು ಪ್ಲ್ಯಾನ್ ಮಾಡಿತ್ತು. ಆದರೆ ಕರ್ನಾಟಕ ಸರ್ಕಾರ ಸಲ್ಲಿಸಿದ್ದ ವಿಸ್ತೃತ ಯೋಜನಾ ವರದಿಯನ್ನು ಕೇಂದ್ರ ಜಲ ಆಯೋಗ ವಾಪಸ್ ಕಳಿಸಿದೆ. ಮತ್ತಷ್ಟು ಮಾರ್ಪಾಟುಗಳನ್ನು, ತಿದ್ದುಪಟ್ಟಿಗಳನ್ನು ಮಾಡಿ ಹೊಸ DPRನ್ನು ಕಳಿಸಿ ಅಂತ ಸೂಚನೆ ಕೊಟ್ಟಿದೆ. ಸೊ ಹೀಗಾಗಿ 2 ಆಯಾಮಗಳಿಂದ ಕರ್ನಾಟಕಕ್ಕೆ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದು, ಅದನ್ನು ಸರಿಪಡಿಸ್ಕೊಳ್ಬೇಕಾಗಿದೆ. ಸೊ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೃಷ್ಣರಾಜ ಸಾಗರ
KRS ಅಣೆಕಟ್ಟು ಬಹಳ ಹಿಸ್ಟೋರಿಕಲ್ ಮಹತ್ವದ ಅಣೆಕಟ್ಟು, ಬಹಳ ನಿರ್ಣಾಯಕವಾಗಿರುವಂಥದ್ದು. ಬೆಂಗಳೂರಿಗೂ ಕೂಡ ನೀರಿನ ಪೂರೈಕೆಗೆ ಇಲ್ಲಿಂದ ನೀರು ಸಪ್ಲೈ ಆಗುತ್ತೆ. ಸೊ ಈ ಅಣೆಕಟ್ಟೆಯ ಗರಿಷ್ಠ ಮಟ್ಟ 124 ಅಡಿ. ಸೊ ಗರಿಷ್ಠ ಸಂಗ್ರಹ ಸಾಮರ್ಥ್ಯ 49.45 TMC ಇದೆ. ಜುಲೈ ಅಂತ್ಯದ ಮಾಹಿತಿಯಿಂದ ಡ್ಯಾಮ್ನಲ್ಲಿ 92 ಅಡಿ ನೀರಿದೆ. 124 ಇರಬೇಕಿತ್ತು ಆ್ಯಕ್ಚುಲಿ, ಮಳೆ ಬಂದು ಚೆನ್ನಾಗಾಗಿ ಜುಲೈ ಟೈಮಲ್ಲಿ ಹೋದ ವರ್ಷ ಎಲ್ಲ ಇಷ್ಟು ಫುಲ್ ಆಗಿತ್ತು. ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕೇವಲ 92 ಅಡಿ ನೀರಿದೆ. ಕೊರತೆ ಉಂಟಾಗಿದೆ. ಸೊ ಇದು ಕಾರಣ ಉಂಟಾಗಿದೆ. ಸೊ ಜೊತೆಗೆ ಕಬಿನಿ ಇರ್ಬೋದು, ಹೇಮಾವತಿ ಇರ್ಬೋದು, ಈ ಥರ ಜಲಾಶಯಗಳು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಇನ್ನೂ ನೀರು ಬಂದಿಲ್ಲ. ಸೊ ಮಳೆ ಬಂದು ಚೆನ್ನಾಗಿ ಆದರೆ ಓಕೆ, ಇಲ್ಲದೆ ಇದ್ದರೆ ಸಮಸ್ಯೆ ಖಂಡಿತ ಆಗುವಂಥದ್ದು ಅಂತ ಸರ್ಕಾರದ ವಾದ ಆಗಿದೆ. ಸೊ ಜುಲೈ ಆಗಸ್ಟ್ ತಿಂಗಳಲ್ಲೇ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಕೊಡಗು ಮುಂತಾದ ಕಡೆ ಉತ್ತಮ ಮಳೆಯಿಂದಾಗಿ ಜಲಾಶಯವು ಬಹುತೇಕ ಭರ್ತಿ ಆಗಬೇಕಿತ್ತು, ಅದು ಆಗಲಿಲ್ಲ. 124 ಅಡಿ ಭರ್ತಿ ಆಗಬೇಕಿತ್ತು, ಆಗಿಲ್ಲ KRSನಲ್ಲಿ. ಸೊ ಹಾಗಾದರೆ ಕಾವೇರಿ ನದಿ ನೀರಿನ ಹಂಚಿಕೆ ನಿರ್ಧಾರ ಮಾಡೋದು ಯಾರು? ಕಾವೇರಿ ನದಿ ನೀರಿನ ಹಂಚಿಕೆ ಮತ್ತು ಅದರ ನಿರ್ವಹಣೆಯನ್ನು ಯಾರು ಮಾಡ್ತಾರೆ? ಇದನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದು ಮಾಡುತ್ತೆ. CWMA ಇದು ಹೇಗೆ ಮಾಡುತ್ತೆ? ಪ್ರಾಧಿಕಾರವನ್ನು ಯಾರು ರಚನೆ ಮಾಡಿದರು? ಪ್ರಾಧಿಕಾರವನ್ನು ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ 2018ರಲ್ಲಿ ಈ ರೀತಿ ವಿಪತ್ತು ಉಂಟಾದಾಗ, ಕೊರತೆ ಉಂಟಾದಾಗ ಯಾರು ನಿರ್ಧಾರ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವನ್ನು ಸುಪ್ರೀಂ ಕೋರ್ಟ್ 2018ರಲ್ಲಿ ಸ್ಥಾಪನೆ ಮಾಡುತ್ತೆ. ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯನ್ನು CWRCಯನ್ನು ಕೂಡ ಸ್ಥಾಪನೆ ಮಾಡಿದೆ. ಸೊ ಇಲ್ಲಿ 2 ಬಾಡಿ ಇರುವುದನ್ನು ನಾವು ನೋಡ್ತೀವಿ. ಒಂದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಎರಡನೇದಾಗಿ ಈ ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC. ಒಂದು CWRC, ಇನ್ನೊಂದು CWMA. ಸೊ ಈಗ ಈ ಪ್ರಾಧಿಕಾರದಲ್ಲಿ CWMAನಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿರ್ತಾರೆ. ಕಾವೇರಿ ಜಲಾನಯನಕ್ಕೆ ಪ್ರದೇಶಕ್ಕೆ ಸಂಬಂಧಪಟ್ಟ ರಾಜ್ಯಗಳು ಯಾವುದಲ್ಲ, ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯ ಪ್ರತಿನಿಧಿಗಳು ಇರ್ತಾರೆ. ಆಯಾ ಸರ್ಕಾರಗಳ ಅಧಿಕಾರಿಗಳು ಕೂಡ ಇದರ ಸದಸ್ಯರಾಗಿರ್ತಾರೆ. ಸೊ ಈ ಪ್ರಾಧಿಕಾರವು ವೈಜ್ಞಾನಿಕ ಮತ್ತು ತಾಂತ್ರಿಕ ಮಾಹಿತಿ ಆಧಾರದ ಮೇಲೆ ತೀರ್ಮಾನ ಮಾಡಬೇಕಾಗತ್ತೆ. ಸೊ ಈ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆ ಪೂರಕ ಶಿಫಾರಸನ್ನು ಕೊಡುತ್ತೆ, ಅಧ್ಯಯನ ಮಾಡಿ ಕೊಡಬೇಕಾಗತ್ತೆ. ಸೊ ಅದಕ್ಕೆ HD ಕುಮಾರಸ್ವಾಮಿ ಅವರು ಹೇಳಿದರು, ಇವರು ದಿಲ್ಲಿನಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಇಷ್ಟು ಕೊಡಿ ಎಷ್ಟು ಬಿಡಿ ಅಂತ ಹೇಳಿದ್ರೆ ಆಗಲ್ಲ, ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ವೈಜ್ಞಾನಿಕವಾಗಿ ನೋಡಿಕೊಂಡು ಶಿಫಾರಸನ್ನು ಮಾಡಬೇಕಾಗತ್ತೆ ಅಂತ ಕುಮಾರಸ್ವಾಮಿ ಅವರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸೊ ಕಾವೇರಿ ನದಿ ನೀರಿನಲ್ಲಿ ಲಭ್ಯವಿರೋ ನೀರಿನ ಪ್ರಮಾಣ, ಮಳೆಯ ಪರಿಸ್ಥಿತಿಯನ್ನು ಪರಿಶೀಲಿಸಿ ಯಾವ ರಾಜ್ಯಕ್ಕೆ ಎಷ್ಟು ನೀರು ಬಿಡಬೇಕು ಅಂತ ಶಿಫಾರಸು ಮಾಡಬೇಕು. ಯಾವುದು? CWRC, ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ. ಸೊ ಇದರ ಶಿಫಾರಸಿನ ಮೇಲೆ ಆಧಾರದಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಥವಾ ಪ್ರಾಧಿಕಾರ ಈ ಆದೇಶವನ್ನು ಹೊರಡಿಸುತ್ತೆ. ಸೊ ಸಮಿತಿ ಅಧ್ಯಯನ ನೀಡುವ ಶಿಫಾರಸನ್ನು ಅಂತಿಮವಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ನಾನು ಈಗಾಗಲೇ ಹೇಳಿದೆ, ಪರಿಶೀಲಿಸಿ ಅನುಮೋದನೆ ಮಾಡುತ್ತೆ. ಸೊ ಹೀಗಾಗಿ ಈಗ ಏನಾಗುತ್ತೆ ಅಂದರೆ, ಒಂದು ವೇಳೆ ಕರ್ನಾಟಕಕ್ಕೆ ಅಥವಾ ತಮಿಳುನಾಡಿಗೆ ಅಸಮಾಧಾನ ಅಂದರೆ ಏನಾಗುತ್ತೆ ಅನ್ನುವಂಥದ್ದು. ಆಗ ಈ ರಾಜ್ಯ ಸರ್ಕಾರಗಳು ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅನುಕೂಲ ಅವಕಾಶ ಇದೆ. ಸೊ ಈ ಹಿಂದೆ ಕರ್ನಾಟಕ ಸುಪ್ರೀಂ ಕೋರ್ಟ್ನಲ್ಲಿ ಈ ಆದೇಶಗಳನ್ನು ಪ್ರಶ್ನೆ ಮಾಡಿತ್ತು. ಮೇಲ್ಮನವಿ ಸಲ್ಲಿಸಿ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ, ಬರದ ಪರಿಸ್ಥಿತಿ ಇದೆ, ಹಾಗಾಗಿ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಾದವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿ ತನ್ನ ಹಕ್ಕನ್ನು, ತನ್ನ ಒತ್ತಾಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಅವಕಾಶ ಸದಾ ಇದ್ದೇ ಇರುತ್ತೆ. ಸೊ ಹೀಗಾಗಿ ಇಲ್ಲಿ ನಿರ್ವಹಣೆ ಮಾಡುವಂಥದ್ದು, ವಿಪತ್ತಿನ ಸಂದರ್ಭ ನಿರ್ವಹಣೆ ಮಾಡುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ರಾಜ್ಯದ ರೈತರ ಹಿತವನ್ನು ಕಾಪಾಡುವಂಥದ್ದು ಎಲ್ಲರ ಒಂದು ಒತ್ತಾಸೆಯಾಗಿದೆ.